ನಮಸ್ಕಾರ, ಇದು ಸೂಪರ್ ಪ್ರೈಮ್ ಅಟ್ 9. ನಾನು ಅರುಣ್ ಪುಗಾರ್. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ. ಈಶಾನ್ಯ ಮುಂಗಾರು ಅಬ್ಬರಕ್ಕೆ ಮುಳುಗುತ್ತಿದೆ ಮುಂಬೈ ಮಹಾನಗರ. ಮಳೆ ಅವಘಡದಿಂದ 13ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಜಮ್ಮು ಕಾಶ್ಮೀರ, ಗುಜರಾತ್ನಲ್ಲಿ ಭಾರೀ ಅವಾಂತರವಾಗಿದೆ. ಇನ್ನು ಕರುನಾಡಲ್ಲೂ ಮುಂಗಾರು ಮಳೆ ಚುರುಕನ್ನ ಪಡೆದಿದೆ. ಬೆಳಗಾವಿ, ಬಾಗಲಕೋಟೆಯಲ್ಲಿ ನದಿಗಳು ತುಂಬಿ ಹರಿತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ನಡೆದಿದೆ. ಮತ್ತೊಂದು ಕಡೆ ಸರ್ಕಾರ ವಿಪಕ್ಷಗಳ ಮಧ್ಯೆ ಎಸ್ಐಆರ್ ಸಮರ ಜೋರಾಗಿದೆ. ಚುನಾವಣಾ ಆಯೋಗಕ್ಕೆ ದೋಸ್ತಿ ನಾಯಕರು ದೂರನ್ನು ಕೊಟ್ಟಿದ್ದಾರೆ. ಎಲ್ಲ ಸರಿಯಾಗಿದೆ ಅಂತ ಸಿಎಂ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೆ ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಸಿಡಿದೆದ್ದಿದ್ದಾರೆ. ಪಥಸಂಚಲನಕ್ಕೆ ನಾನಿರೋವರೆಗೂ ಅನುಮತಿ ಪಡೆದುಕೊಳ್ಳಲೇಬೇಕು ಅಂತ ಎಚ್ಚರಿಸಿದ್ದಾರೆ. ಬಿಜೆಪಿ ನಾಯಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಇದಕ್ಕೆ. ಇನ್ನು ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ಚಂಪತ್ ರಾಯ್ ರಾಜೀನಾಮೆ ಅಂಗೀಕಾರ ಆಗಿದೆ. ಅವರ ಸ್ಥಾನಕ್ಕೀಗ ಕೃಷ್ಣಾ ಮೋಹನ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಘಟನೆಗೆ ಟ್ರಸ್ಟ್ ವಿಷಾದ ವ್ಯಕ್ತಪಡಿಸಿದೆ. ಕೇರಳಕ್ಕೆ ತಡವಾಗಿ ಎಂಟ್ರಿ ಕೊಟ್ಟಿದ್ದ ಮುಂಗಾರು ಉತ್ತರ ಭಾರತಕ್ಕೆ ದಿಗ್ಬಂಧನ ಹಾಕಿದೆ. ದಕ್ಷಿಣ ಭಾರತಕ್ಕಿಂತಲೂ ಹೆಚ್ಚಾಗಿ ಉತ್ತರ ಭಾರತದಾದ್ಯಂತ ಮಹಾಮಳೆ ವ್ಯಾಪಿಸಿದೆ. ಅದರಲ್ಲೂ ಮಹಾರಾಷ್ಟ್ರದ ಮುಂಬೈ, ಥಾಣೆ, ಪುಣೆ, ರಾಯಗಢದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಜಮ್ಮು ಕಾಶ್ಮೀರ, ಗುಜರಾತ್ನಲ್ಲೂ ಕೂಡ ಮಹಾಮಳೆ ಆರ್ಭಟ ಜನರ ದಿಕ್ಕೆಡಿಸಿಬಿಟ್ಟಿದೆ. ಎತ್ತ ನೋಡಿದ್ರು ನೀರು ನೀರು. ಮುಳುಗಿರುವ ಅಪಾರ್ಟ್ಮೆಂಟ್ಗಳು, ಪ್ರಾಣ ಉಳಿಸಿಕೊಳ್ಳಲು ಹೋರಾಡ್ತಿರೋ ಮೂಕ ಪ್ರಾಣಿಗಳು. ಇದು ದೇಶದ ವಾಣಿಜ್ಯ ನಗರಿ ಮುಂಬೈನಲ್ಲಿ ಕಂಡುಬಂದ ಒಂದಕ್ಕಿಂತ ಒಂದು ಭೀಕರವಾದ ದೃಶ್ಯಗಳು. ಮುಂಬೈ ಮಹಾನಗರಿಯಲ್ಲಿ ವರುಣನ ಆರ್ಭಟ ನಿಲ್ಲುವ ಲಕ್ಷಣಗಳೇ ಕಾಣಿಸುತ್ತಿಲ್ಲ. ಕಳೆದ 24 ಗಂಟೆಗಳಿಂದ ಸುರಿತಾ ಇರುವ ಭೀಕರ ಮಳೆಗೆ ಇಡೀ ನಗರ ತತ್ತರಿಸಿ ಹೋಗಿದೆ. ಮುಂಬೈ ಮತ್ತು ಅದರ ಉಪನಗರಗಳಲ್ಲಿ ಮುಂಗಾರು ಮಳೆ ದಾಖಲೆ ಬರೆದಿದ್ದು ರಸ್ತೆಗಳೆಲ್ಲವೂ ಕೆರೆಗಳಂತಾಗಿವೆ. ಥಾಣೆ ಮತ್ತು ಮುಂಬೈನ ಹಲವು ಭಾಗಗಳಲ್ಲಿ ಬರೋಬ್ಬರಿ 250ರಿಂದ 300 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆಯಾಗಿದ್ದು, ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಜಾರಿ ಮಾಡಲಾಗಿದೆ. ಮಹಾಮಳೆಗೆ ಮುಂಬೈನಲ್ಲಿ ಅಲ್ಲೋಲ ಕಲ್ಲೋಲ. 4 ದಿನಗಳಿಂದ ನಿರಂತರ ಮಳೆ, 13ಕ್ಕೂ ಹೆಚ್ಚು ಸಾವು. ಮಹಾರಾಷ್ಟ್ರದಲ್ಲಿ ಮುಂಗಾರು ಮಳೆ ಅಕ್ಷರಶಃ ರೌದ್ರ ರೂಪ ತಾಳಿದೆ. ವಾಣಿಜ್ಯ ನಗರಿ ಮುಂಬೈ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಭಾರತೀಯ ಹವಾಮಾನ ಇಲಾಖೆ ಮುಂಬೈ, ಠಾಣೆ, ಪುಣೆ ಮತ್ತು ರಾಯಗಢ ಸೇರಿದಂತೆ ಹಲವು ಭಾಗಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಮಧ್ಯೆ ಮುಂಬೈನ ಮಾನ್ಖುರ್ದ್ನ ಜನತಾನಗರದಲ್ಲಿ 3 ಅಂತಸ್ತಿನ ಕಟ್ಟಡವೊಂದು ಪಕ್ಕದ ಗುಡಿಸಲುಗಳ ಮೇಲೆ ಕುಸಿದು ಬಿದ್ದಿದೆ. ಈ ಭೀಕರ ಘಟನೆಯಲ್ಲಿ 5 ಮಕ್ಕಳು ಸೇರಿ ಒಟ್ಟು 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ರಾತ್ರಿ ಸುಮಾರು 8:30 ಸುಮಾರಿಗೆ ಈ ದುರಂತ ಸಂಭವಿಸಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ರಕ್ಷಣಾ ತಂಡ 45ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿತು. ಮಳೆಯ ತೀವ್ರತೆ ಯಾವ ಮಟ್ಟಿಗೆ ಇತ್ತು ಅಂದ್ರೆ ನಗರದ ಬಹುತೇಕ ಅಪಾರ್ಟ್ಮೆಂಟ್ಗಳು ಕೆರೆಯಂತಾಗಿದ್ದವು. ಮುಂಬೈನ ವಿರಾರ್ನ ಬಹುಮಹಡಿ ಸಮುಚ್ಚಯ ಸಂಪೂರ್ಣ ಜಲಾವೃತವಾಗಿದೆ. ನೀರು ಹೊರಹೋಗಲು ಸಾಧ್ಯವಾಗದೆ ಇಡೀ ಪ್ರದೇಶಕ್ಕೆ ಜಲದಿಗ್ಬಂಧನವಾಗಿದೆ. ಮುಂಬೈನ ವಾಸಿ ಪ್ರದೇಶದಲ್ಲಂತೂ ರಸ್ತೆ ಯಾವುದು, ರಾಜಕಾಲುವೆಗಳು ಯಾವುದು, ಚರಂಡಿ ಯಾವುದು ಒಂದಕ್ಕೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಇಡೀ ಪ್ರದೇಶ ಮಳೆ ನೀರಿನಿಂದ ಆವೃತವಾಗಿದೆ. ಕಾರುಗಳು ನೀರಲ್ಲಿ ತೇಲಾಡಿವೆ. ಕಳೆದ 4 ದಿನಗಳಿಂದ ಜನ ಮನೆಯಿಂದ ಹೊರಬಾರದೆ ಬಂಧಿಯಾಗಿದ್ದಾರೆ. ಇನ್ನು ಮುಂಬೈನ ನಲಸೋಪಾರ ರೈಲು ನಿಲ್ದಾಣವಂತೂ ನದಿಯಂತಾಗಿ ಮಾರ್ಪಾಡಾಗಿದೆ. ಭಾರೀ ಮಳೆಯಿಂದಾಗಿ ರೈಲು ಹಳಿಗಳು ಮತ್ತು ರಸ್ತೆಗಳು ಜಲಾವೃತಗೊಂಡಿವೆ. ಪ್ರಯಾಣಿಕರು ಮೊಣಕಾಲುದ್ದದ ನೀರಲ್ಲಿ ನಡೆದು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮುಂಬೈ ಪುಣೆ ಹೆದ್ದಾರಿಯಲ್ಲಿ ಅಲ್ಲೋಲ ಕಲ್ಲೋಲ. ರೈಲು ಸಂಚಾರ ಸ್ಥಗಿತ, ಎಕ್ಸ್‌ಪ್ರೆಸ್ ವೇ ಬಂದ್.
ಇನ್ನು ಮುಂಬೈ ಪುಣೆ ನಡುವಿನ ರೈಲು ಹಾಗೂ ರಸ್ತೆ ಸಂಚಾರಕ್ಕೆ ಭಾರೀ ಹೊಡೆತ ಬಿದ್ದಿದೆ. ನಿರಂತರ ಮಳೆಯಿಂದ ಭೋರ್ಘಾಟ್ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ. ಪರಿಣಾಮ ಮುಂಬೈ ಪುಣೆ ರೈಲು ಮಾರ್ಗದ 3 ಹಳಿಗಳ ಸಂಚಾರ ಸ್ಥಗಿತಗೊಂಡಿದೆ. ಇದೇ ವೇಳೆ ಪುಣೆ ಮುಂಬೈ ಎಕ್ಸ್‌ಪ್ರೆಸ್ ವೇ ಹಳೆಯ ಮುಂಬೈ ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಾಂತರವೇ ನಡೆದು ಹೋಗಿದೆ. ಭೂಕುಸಿತದಿಂದಾಗಿ ಸಂಚಾರ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ಇದಲ್ಲದೆ ಕೇವಲ 2 ತಿಂಗಳ ಹಿಂದಷ್ಟೇ ಸಂಚಾರಕ್ಕೆ ಮುಕ್ತವಾಗಿದ್ದ ಮುಂಬೈ ಪುಣೆ ಮಿಸ್ಸಿಂಗ್ ಲಿಂಕ್ ಮಾರ್ಗವನ್ನು ಬಂದ್ ಮಾಡಲಾಗಿದೆ. ಇನ್ನು ಪುಣೆ ಮುಂಬೈ ಹೆದ್ದಾರಿಯಲ್ಲಿನ ಹಲವು ಕಟ್ಟಡಗಳು ಜಲಾವೃತವಾಗಿವೆ. ಈ ವೇಳೆ ನಾಯಿಗಳು ನೀರಲ್ಲಿ ಸಿಲುಕಿ ಪರದಾಡಿದ್ವು. ರಕ್ಷಣಾ ಪಡೆ ಮೂಕ ಪ್ರಾಣಿಗಳನ್ನು ರಕ್ಷಿಸಿ ಮಾನವೀಯತೆ ಮೆರೆದಿದೆ. ಇನ್ನು ಪುಣೆಯ ಪಟ್ಟಣಹಳ್ಳಿಯಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಈ ದುರಂತದಲ್ಲಿ ಓರ್ವ ಸಾವನ್ನಪ್ಪಿದ್ದು 23 ಮಂದಿ ರಕ್ಷಣೆ ಮಾಡಲಾಗಿದೆ. ಖಂಡಾಲಾ ಲೋನಾವಾಲಾ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯ ಪರಿಣಾಮವಾಗಿ ಇಂದ್ರಾಯಣಿ ನದಿ ಅತ್ಯಧಿಕ ಪ್ರವಾಹ ಮಟ್ಟ ತಲುಪಿದೆ. ಭೀಮಾ ನದಿ ಸೇರುವ ಮುನ್ನ ನದಿ ಕೆಳಭಾಗದ ಪ್ರದೇಶಗಳಲ್ಲಿ ಭಾರೀ ಪ್ರವಾಹ ಸೃಷ್ಟಿಯಾಗಿದೆ. ಜಮ್ಮು ಕಾಶ್ಮೀರ, ಗುಜರಾತ್ನಲ್ಲಿ ಮಳೆಯಾರ್ಭಟ. ಮಹಾರಾಷ್ಟ್ರ ಮಾತ್ರವಲ್ಲದೆ ಗುಜರಾತ್ ಮತ್ತು ಜಮ್ಮು ಕಾಶ್ಮೀರ ಕೂಡ ಮಹಾಮಳೆಗೆ ತತ್ತರಿಸಿದೆ. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ನ ವಿದ್ಯುತ್ ಉತ್ಪಾದನಾ ಕೇಂದ್ರದ ಬಳಿ ಭಾರೀ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿದೆ. ಹಲವಾರು ವಾಹನಗಳು ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿವೆ. ಮಣ್ಣಿನಡಿ ಸಿಲುಕಿರುವ ವಾಹನಗಳನ್ನು ಮೇಲೆತ್ತಲು ಎನ್ಡಿಆರ್ಎಫ್ ಪಡೆ ಹರಸಾಹಸ ಪಡುತ್ತಿದೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 244 ಬಂದ್ ಮಾಡಲಾಗಿದೆ. ಗುಜರಾತ್ನ ಅಮ್ರೇಲಿಯಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಸಾಬರಕುಂಡ್ಲಾ ಹೆದ್ದಾರಿ ಕೊಚ್ಚಿ ಹೋಗಿದೆ. ಅಸ್ಸಾಂನಲ್ಲೂ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಅರುಣಾಚಲ ಪ್ರದೇಶದಿಂದ ಹರಿಯುವ ದಿಖಾರಿ ನದಿ ಮಧುಪುರ ಗ್ರಾಮವನ್ನು ನಾಮಾವಶೇಷ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಳೆ ಇಲ್ಲದೆ ಆಗಸ ನೋಡುತ್ತಾ ಕುಳಿತಿದ್ದ ಮಳೆರಾಯ ರಾಜ್ಯದ ಮೇಲೆ ಕೃಪೆ ತೋರಿದ್ದಾನೆ. ಬೆಳಗಾವಿಯಿಂದ ಹಿಡಿದು ಕೊಡಗಿನವರೆಗೆ ಮಲೆನಾಡು ಕರಾವಳಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಆದರೆ ಕಲ್ಯಾಣ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಮಳೆರಾಯ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ. ಮಳೆಗಾಲದ ಹೊಸ್ತಿಲಲ್ಲೇ ಮಾಯವಾಗಿದ್ದ ಮುಂಗಾರು ಭರ್ಜರಿಯಾಗಿ ಎಂಟ್ರಿ ಕೊಡ್ತಿದೆ. ಕಾದು ಕಾದು ಭೂಮಿಗೆ ಬಿದ್ದ ಮಳೆ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಬಿತ್ತಿದ ಬೀಜ ಮೊಳಕೆ ಒಡಿತಿಲ್ಲ, ಬೆಳೆಗೆ ನೀರಿಲ್ಲ ಅಂತ ಕಂಗೆಟ್ಟವರನ್ನ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಮಳೆಯಿಂದ ಡ್ಯಾಂಗಳ ಒಡಲು ತುಂಬಿಕೊಡ್ತಿದ್ದು ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಶುರುವಾದ ಮಳೆ ಎಫೆಕ್ಟ್ ಬೆಳಗಾವಿ, ಚಿಕ್ಕೋಡಿಗೆ ತಟ್ಟಿದೆ. ಮಲಪ್ರಭಾ ನದಿ ಉಕ್ಕಿ ಹರಿತಿದೆ. ಹೀಗಾಗಿ ಖಾನಾಪುರದ ಹಬ್ಬನಟ್ಟಿ ಮಾರುತಿ ಮಂದಿರಕ್ಕೆ ಜಲದಿಗ್ಬಂಧನವಾಗಿದೆ. ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಿದ್ದು ಭಕ್ತರು ದೂರದಿಂದಲೇ ದರ್ಶನ ಪಡೆದು ಹೋಗ್ತಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ನಿರಂತರ ಮಳೆಗೆ ವಡ್ರಾಳ ಗ್ರಾಮದಲ್ಲಿ ದನದ ಕೊಟ್ಟಿಗೆ ಕುಸಿದು ಬಿದ್ದಿದೆ. ಪರಿಣಾಮ ಗರ್ಭಿಣಿ ಎಮ್ಮೆ ಸ್ಥಳದಲ್ಲೇ ಮೃತಪಟ್ಟಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರದ ಉಲಮನಿ ಗ್ರಾಮದಲ್ಲಿ ಮಳೆಗೆ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದಾಗಿ ಬೃಹತ್ ಮರ ರಸ್ತೆಗೆ ಉರುಳಿದೆ. ನಿರಂತರವಾಗಿ ಮಣ್ಣು ಕುಸಿತ ಇರುವುದರಿಂದ ಉಲಮನಿ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಸಂಪೂರ್ಣ ಬರಿದಾಗಿದ್ದ ಕೃಷ್ಣಗೆ ಜೀವ ಕಳೆ ಬಂದಿದೆ. ರಾಜಾಪುರ ಬ್ಯಾರೇಜ್ನಿಂದ 24 ಗಂಟೆಗಳಲ್ಲಿ 53,200 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಜಮಖಂಡಿ ತಾಲೂಕಿನ ಚಿಕ್ಕಪಡಿಸಲಿ, ಬೀಳಗಿ ತಾಲೂಕಿನ ಗಲಗಲಿ ಬ್ಯಾರೇಜ್ ಭರ್ತಿಯಾಗಿದೆ. ನೀರಿನ ಹರಿವು ಹೆಚ್ಚಳದಿಂದಾಗಿ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಮತ್ತೆ ಜೀವ ಕಳೆ ಬಂದಿದೆ. ಆಲಮಟ್ಟಿ ಜಲಾಶಯಕ್ಕೆ 1239 ಕ್ಯೂಸೆಕ್ ನೀರು ಹರಿದು ಬರುತ್ತದೆ. 30 ವರ್ಷಗಳ ಬಳಿಕ ಸಂಪೂರ್ಣ ಖಾಲಿಯಾಗಿದ್ದ ಕೊರ್ತಿ ಕೊಲ್ಹಾರ ಸೇತುವೆ ಭರ್ತಿಯಾಗಿದೆ. ಇದರಿಂದ ಆತಂಕದಲ್ಲಿದ್ದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ.
ಶಿವಮೊಗ್ಗ ಜಿಲ್ಲೆ ತುಂಗಾ ಜಲಾಶಯ ಭರ್ತಿಯಾಗಿದ್ದು 8 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ತುಂಗಭದ್ರಾ ನದಿಗೆ ಜೀವ ಕಳೆ ಬಂದಿದೆ. ಇದರಿಂದ ಹರಿಹರ, ಹೊನ್ನಾಳಿ, ನ್ಯಾಮತಿ ನದಿ ಪಾತ್ರದ ಗ್ರಾಮಸ್ಥರು ನಿರಾಳರಾಗಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಕೆಳೂರು ಗ್ರಾಮದ ರಾಮಪ್ಪ ಅನ್ನೋರು ತೋಟಕ್ಕೆ ಹೋದಾಗ ನದಿಯಲ್ಲಿ ಕೊಚ್ಚಿ ಹೋದ ಶಂಕೆ ವ್ಯಕ್ತವಾಗಿದೆ. ನದಿ ಸಮೀಪದಲ್ಲಿ ಚಪ್ಪಲಿ ಹಾಗೂ ಬಟ್ಟೆಗಳಿದ್ದು ಅನುಮಾನ ಶುರುವಾಗಿದೆ. ಹೀಗಾಗಿ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಶೋಧ ನಡೆಸಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ಹೊಸನಗರ ತಾಲೂಕಿನಲ್ಲಿ ತಹಶೀಲ್ದಾರ್ ಭರತರಾಜ್ ರಜೆ ಘೋಷಣೆ ಮಾಡಿದ್ದಾರೆ. ಎಲ್ಲ ಶಾಲಾ ಕಾಲೇಜು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಿ ಆದೇಶಿಸಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಆಗ್ತಿದೆ. ಸಕಲೇಶಪುರ ತಾಲೂಕಿನ ಎಲ್ಲ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಉತ್ತರ ಕನ್ನಡದಲ್ಲಿ ಮಳೆ ಗಾಳಿಗೆ ಸಾಲು ಸಾಲು ಮರಗಳು ಧರೆಗುರುಳುತ್ತಿವೆ. ಶಿರಸಿ ಸಿದ್ದಾಪುರ ರಸ್ತೆಯ ಹಳದೋಟ ಕ್ರಾಸ್ ಬಳಿ ಬೃಹತ್ ಮರ ಉರುಳಿದೆ. ಈ ಹಿನ್ನೆಲೆ ಕೆಲಕಾಲ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಜೊಯ್ಡಾ ತಾಲೂಕಿನ ರಾಮನಗರದ ಗಣೇಶ್ ಗಲ್ಲಿಗೆ ಹೋಗುವ ಮುಖ್ಯ ರಸ್ತೆ ಏಕಾಏಕಿ ಕುಸಿದಿದೆ. ರಸ್ತೆ ಕುಸಿದ ಭಾಗದಲ್ಲಿ ಕಾರು ಸಿಲುಕಿ ಪರದಾಡುವಂತಾಯಿತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಬಿರುಗಾಳಿ ಬೀಸುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೊಟ್ಟಿಗೆಹಾರ, ಚಾರ್ಮಾಡಿ, ಬಣಕಲ್ ಸೇರಿದಂತೆ ಮೂಡಿಗೆರೆ ತಾಲೂಕಿನಾದ್ಯಂತ ಧಾರಾಕಾರ ಮಳೆಯಾಗ್ತಿದೆ. ಒಟ್ಟಾರೆ ಲೇಟ್ ಆಗಿ ಎಂಟ್ರಿ ಕೊಟ್ಟ ಮುಂಗಾರು ಆತಂಕದಲ್ಲಿದ್ದ ರೈತರು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಕಳೆದ 7 ದಿನಗಳಿಂದ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಕೇಂದ್ರ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳಂತೆ ರಾಜ್ಯದಲ್ಲೂ ಮತಪಟ್ಟಿ ಪರಿಷ್ಕರಣೆ ಮಾಡಲಾಗ್ತಾ ಇದ್ದು ರಾಜ್ಯದಲ್ಲಿ ಭಾರೀ ರಾಜಕೀಯ ಜಟಾಪಟಿ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮಗೆ ಬೇಕಾದಂತೆ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ ಅಂತ ಆರೋಪಿಸಿ ಈಗ ದೋಸ್ತಿ ನಾಯಕರು ಆಯೋಗದ ಮೆಟ್ಟಿಲೇರಿದ್ದಾರೆ. ಎಸ್ಐಆರ್ಗೆ ಪ್ರಕ್ರಿಯೆ ವೇಳೆ ನಿಯಮ ಉಲ್ಲಂಘಿಸಲಾಗಿದೆ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಬೆಂಗಳೂರಲ್ಲಿರುವಂತಹ ಚುನಾವಣಾಧಿಕಾರಿ ಕಚೇರಿಗೆ ದೂರು ಕೊಟ್ಟಿದ್ದಾರೆ. ಇವತ್ತು ಮನೆ ಮನೆಗೆ ತೆರಳಿ ಎಸ್ಐಆರ್ ನಡೆಸದೇನೆ ಮಂದಿರ, ಮಸೀದಿಗಳಲ್ಲಿ ಎಸ್ಐಆರ್ ನಡೆಸಲಾಗ್ತಿದೆ ಅಂತ ಆರೋಪಿಸಿರುವ ದೋಸ್ತಿ ನಾಯಕರು ಸಾಕ್ಷಿಗಳ ಸಮೇತ ದೂರು ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಿ ಮತ್ತೆ ಹೊಸದಾಗಿ ಪ್ರಕ್ರಿಯೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಸಿಎಂ ಆದಿಯಾಗಿ ಕಾಂಗ್ರೆಸ್ ನಾಯಕರು ಅಂಥದ್ದೇನೂ ಆಗಿಲ್ಲ, ಎಲ್ಲ ರೂಲ್ಸ್ ಪ್ರಕಾರನೇ ನಡೀತಾ ಇದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಎಸ್ಐಆರ್ ಸಂಗ್ರಾಮ ಯಾವ ರೀತಿಯಾಗಿ ನಡೀತಾ ಇದೆ? ದೋಸ್ತಿಗಳ ಆರೋಪ ಎಂಥದ್ದು? ಸರ್ಕಾರದ ಸ್ಪಷ್ಟನೆ ಏನಿದಕ್ಕೆ? ಸ್ಥಳದ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ಮನೆ ಮನೆಗೂ ಭೇಟಿ ಕೊಟ್ಟಿದ್ದಾರೆ. ಶಾಲೆ, ಮಂದಿರ, ಮಸೀದಿಗಳಲ್ಲಿ ಎಸ್ಐಆರ್ ಆಯೋಗದ ಮಾರ್ಗಸೂಚಿ ಉಲ್ಲಂಘನೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯನ್ನೇ ರದ್ದುಪಡಿಸಬೇಕು. ದೋಸ್ತಿಗಳ ಆರೋಪ ಒಂದು ಕಡೆ ನೋಡ್ತಾ ಇದ್ದೀವಿ, ಸರ್ಕಾರದ ಸ್ಪಷ್ಟನೆ ಮತ್ತೊಂದು ಕಡೆ. ಶಾಲೆ, ಮಂದಿರ, ಮಸೀದಿಗಳಲ್ಲಿ ಎಸ್ಐಆರ್ ಮಾಡ್ತಾ ಇದ್ದಾರೆ ಅಂತ ದೋಸ್ತಿಗಳ ಆರೋಪ ಆಗಿದೆ. ಇನ್ನು ಮತ್ತೊಂದು, ಎಸ್ಐಆರ್ ಪ್ರಕ್ರಿಯೆಯನ್ನೇ ರದ್ದು ಮಾಡಬೇಕು, ಬಿಹಾರ, ಬಂಗಾಳದಲ್ಲಿ ಆದಂತೆ ಆಗಲು ಬಿಡಲ್ಲ ನಾವಿಲ್ಲಿ ಅಂತ ರಾಜ್ಯ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಅಂದ್ರೆ ರೂಲ್ಸ್ಗಳ ಪ್ರಕಾರ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಸರ್ಕಾರದ ಸ್ಪಷ್ಟನೆ ಆಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇದೆ ಅಂತ ದೋಸ್ತಿ ಆರೋಪ ಮಾಡ್ತಾ ಇದೆ. ಆಯೋಗದ ಅಧಿಕಾರಿ ಉಸ್ತುವಾರಿಗಳಿಂದ ಮಾತ್ರ ಕೆಲಸ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಇದೆ ಅಂತ ದೋಸ್ತಿಗಳ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್. ಅರ್ಹ ಮತದಾರರಿಗೆ ಅನ್ಯಾಯ ಆಗಬಾರದು ಅನ್ನೋದು ನಮ್ಮ ಒಂದು ನಿಲುವು ಅಂತ ಸರ್ಕಾರ ಹೇಳ್ತಾ ಇದೆ. ಅಕ್ರಮ ವಲಸಿಗರನ್ನ ಪಟ್ಟಿಗೆ ಸೇರಿಸಲಾಗ್ತಾ ಇದೆ ಅಂತ ದೋಸ್ತಿಗಳ ಆರೋಪ. ಆದ್ರೆ ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರು ಎಲ್ಲಿದ್ದಾರೆ? ನಾಲ್ಗೆ ಇದೆ ಅಂತ ನೀವು ಮಾತಾಡ್ತಾ ಇದ್ದೀರಿ ಅಂತ ಇವತ್ತು ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಬಗ್ಗೆ. ಇನ್ನು ಗ್ಯಾರಂಟಿಗಳ ಲಿಂಕ್ ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಇದಕ್ಕೆ ಅಂತ ದೋಸ್ತಿ ಆರೋಪ. ಆದ್ರೆ ಗ್ಯಾರಂಟಿಗೂ ಈ ಎಸ್ಐಆರ್ಗೂ ಯಾವುದೇ ಲಿಂಕ್ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಡ್ತಾ ಇದೆ ರಾಜ್ಯ ಸರ್ಕಾರ. 2028ರ ಚುನಾವಣೆ ಗೆಲ್ಲೋದಕ್ಕೆ ಕುತಂತ್ರ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ದೋಸ್ತಿಗಳ ಆರೋಪ. ಆದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಇನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್. ಕಾಂಗ್ರೆಸ್ ಕೂಡ ಆಯೋಗಕ್ಕೆ ದೂರು ನೀಡಲಿದೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಸರ್ಕಾರ. ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರರ
ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಆದ್ರೆ ಅವ್ರಿಗೇನ್ ಆತಂಕ ಅಂದ್ರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರದ್ದೊಂದು ದೊಡ್ಡ ಕುತಂತ್ರ ಏನಿದೆ ಅಂದ್ರೆ ಬಡವ್ರ ಮೇಲೆ ಏನಾದ್ರು ಮಾಡಿ ತೊಂದರೆ ಮಾಡಬೇಕು, ಅಲ್ಪಸಂಖ್ಯಾತಕ್ಕೆ ತೊಂದರೆ ಮಾಡಬೇಕು. ಸುಮ್ನೆ ಬಾಂಗ್ಲಾದೇಶಗಳಿಗೋಸ್ಕರ ಮಾಡ್ತೀವಿ. ಎಲ್ಲಿ ಯಾವ ಬಾಂಗ್ಲಾದೇಶ ಟೀಕೆ ಮಾಡ್ತಾ ಇದಾರೆ? ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ಲ ನಾಲ್ಗೆ ಮಾಡ್ಲಿ. ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ SIR ಅನ್ನ ಮಾಡಕ್ ಬಿಡಲ್ಲ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂತ ಆತುರದಲ್ಲಿ ಕಾನೂನಿ ಬಾಹಿರವಾಗಿ SIR ಅನ್ನ ಮಾಡಕ್ ಹೊರಟಿದ್ದೀರಿ. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಯಾರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಲ್ಲ, ಅವರನ್ನೇ ಇನ್ಕ್ಲೂಡ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ 8 ಅನ್ನು ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾದಂತ ಮತದಾರ ಪಟ್ಟಿ ಆಗಬಾರದು, ಇದು ನಿಮ್ಮ ಉದ್ದೇಶ ಇದೆ. ಹೊಸದಾಗಿ SIR ತಗೊಂಡಿದ್ದಾರೆ. SIR ತಗೊಂಡು ನಾನು ಬೆಂಗಾಲಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. 91 ಲಕ್ಷ ಕೈ ಬಿಟ್ಟಿದ್ದಾರೆ, 27 ಲಕ್ಷ ಅಡ್ಜುಡಿಕೇಶನ್ ಅಲ್ಲಿದೆ. ಆದರೆ 27 ಲಕ್ಷ ಜನಕ್ಕೆ ಮತ ಚಲಾವಣೆ ಮಾಡೋದನ್ನ ಅಡ್ಡ ಹಾಕಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧ, ಸಂವಿಧಾನದ ಆಶಯ ವಿರುದ್ಧ ಅಂತ ಹೇಳಿಕ್ಕೆ ಇಚ್ಛೆ ಬಿಡ್ತಾನೆ. ಶಾಸಕರ ಭಾವಚಿತ್ರವನ್ನ BLAಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನ ಮುಂದುವರಿಸಲಿಕ್ಕೆ ಕೊಡಬಾರದು. ಹಿಂಡುಗಟ್ಟಲೆ ಕುರು ಹಿಂಡುಗತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಒಂದು 12 ತೀರ್ಮಾನಗಳಾಗಿದೆ. ಈ SIR ಪ್ರಕ್ರಿಯೆಯಲ್ಲಿ ಇರುವಂತಹ ಲೋಪಗಳನ್ನ ಬಹಳ ವೈಜ್ಞಾನಿಕವಾಗಿ, ಬಹಳ ಲಾಜಿಕಲಿ, ಸಂವಿಧಾನಿಕವಾಗಿ ನಾವು ಅವರಿಗೆ ಕೆಲವು ಸಲಹೆ ಮತ್ತು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಯಾರು? ಕರ್ನಾಟಕ ರಾಜ್ಯ ಸರ್ಕಾರ. ನಾನು ವೈಯಕ್ತಿಕವಾಗಲ್ಲ. ಅದನ್ನು ನಾವು ಹೋಗಿ ಅವರಿಗೆ ಕೊಡಬೇಕು ಅಂದರೆ ನಮಗೆ ಟೈಮ್ ಕೊಡಲ್ಲ. ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ ಅಂದರೆ ಏನರ್ಥ? ಯಾರ ಕೈಗೊಂಬೆ ಇವರು? ಇವೆಲ್ಲ ನಾಟಕ ಇವ್ರದ್ದು. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂತೀನಿ ಯಾವನ್ಗನ ಬೇಕಾದ್ರೆ ಅಂತ ಸ್ಥಿತಿ. ಮತ್ತೆ ಅವ್ರಿಗೆಲ್ಲ ಇವಾಗ SIR ಮಾಡ್ತಾವ್ರಲ್ಲ, ಎಲ್ಲ ಮುಸಲ್ಮಾನರನ್ನ ಈ ಬಾಂಗ್ಲಾದೇಶದವ್ರನ್ನೆಲ್ಲ ಸೇರ್ಸ್ಕೊಂತವ್ರೆ. ಪಾಕಿಸ್ತಾನದವ್ರು ಬಾಂಗ್ಲಾದೇಶದವ್ರೆಲ್ಲ ಓಟ್ಗೆ ಸೇರ್ಸ್ಕೊಂತಾರೆ. ಅದು ನಾವು ಗೆಲ್ತೀರಿ ಅಂತ. ಹಂಗೆ ಏನು ಎಲೆಕ್ಷನ್ ಕಮಿಷನ್ ಅವರು ಸೂಚನೆಗಳು ಕೊಟ್ಟಿದ್ದಾರೆ ಅದರ ಪ್ರಕಾರ ಕೆಲಸ ನಡೀತಾ ಇದೆ. ಅದರಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಏನಾದರೂ ಅವರು ಮಾನಿಟರ್ ಮಾಡ್ತಾರಲ್ವಾ, ಎಲೆಕ್ಷನ್ ಕಮಿಷನ್ ಅವರು ಮಾನಿಟರ್ ಮಾಡ್ತಾರೆ. ಏನಾದರೂ ತಪ್ಪುಗಳಿದ್ರೆ ಅವರು ನೋಡ್ತಾರೆ. ರಾಜಕೀಯ ಕಾರಣದಿಂದ ಬೇರೆಯವರು, ಈಗ ಬಿಜೆಪಿಯವರಾಗಲಿ ಜನತಾದಳದವರು ರಾಜಕೀಯ ಕಾರಣದಿಂದ ಅವರ ಹೇಳಿಕೆಗಳು ಕೊಡೋದ್ರಲ್ಲಿ ಅರ್ಥವಿಲ್ಲ. ರಾಜ್ಯದ SIR ಅಕ್ರಮಗಳ ಬಗ್ಗೆ ಆರೋಪ ಪ್ರತ್ಯಾರೋಪ ಪ್ರತಿಭಟನೆ ಮಧ್ಯೆ ಈಗ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿದೆ. ರಾಜ್ಯಕ್ಕೆ ಬಂದಿದ್ದ ಅಧಿಕಾರಿಗಳ ತಂಡ ಬೆಂಗಳೂರಿನ GBA ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಚುನಾವಣಾ ಅಧಿಕಾರಿಗಳ ಜೊತೆ ಸಭೆ ಮಾಡಿತು. ಕೇಂದ್ರ ಆಯೋಗದ ಟೀಮ್ಗೆ ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ SIR ಗೊಂದಲ, ದೂರು, ಅಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಆಯೋಗದ ಅಧಿಕಾರಿಗಳು ಕೆಲ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆಯೋಗದ ಕಟ್ಟೆಚ್ಚರ ಏನು, ಸೂಚನೆಗಳು ಏನು? ಗುಂಪಾಗಿ ಸೇರಿ SIR ಮಾಡುವಂತೆ ಇಲ್ಲ. ದೇವಸ್ಥಾನ, ಮಸೀದಿ, ಮಂದಿರ ಅಲ್ಲೆಲ್ಲ ಮಾಡುವಂಗಿಲ್ಲ. BLOಗಳು ಮನೆಗೆ ಹೋಗಿ ಅರ್ಜಿ ಕೊಡಬೇಕು. ಯಾವುದೇ ಲೋಪ ದೋಷಗಳು ಕಾಣಬಾರದು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲವೂ ಕೂಡ ರೂಲ್ಸ್ ಅಂತ. ಇನ್ನು ಅರ್ಜಿ ತುಂಬುವ ಬಗ್ಗೆ ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು. ಯಾವ ಕಾಲಮಲ್ಲಿ ಏನಿದೆ, ಏನು ಮಾಹಿತಿಯನ್ನು ತುಂಬಬೇಕು, ಆ ಬಗ್ಗೆ ಮಾಹಿತಿ ಕೊಡಬೇಕು. ಮತದಾರನ ಹೆಸರು 2 ಕಡೆ ಇರದಂತೆ ಜಾಗೃತಿ ವಹಿಸಬೇಕು. 2 ವೋಟರ್ ID ಆಗ್ಬಿಡುತ್ತೆ ಅವಾಗ. ಸೊ ಅದ್ರ ಬಗ್ಗೆ ನಿಗಾ ವಹಿಸಬೇಕು. ರಾಜಕೀಯ ನಾಯಕರ ಭಾವಚಿತ್ರ ಪ್ರದರ್ಶನ ಮಾಡಬಾರದು ಯಾವುದೇ ಕಾರಣಕ್ಕೆ ಅಂತ ಎಲ್ಲ ರೂಲ್ಸ್ಗಳನ್ನ ಮತ್ತೆ ಹೇಳಿದ್ದಾರೆ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೇಗೆ ನಡೆದಿದೆ, ಎಷ್ಟು ವೇಗಗತಿನಲ್ಲಿ ನೀವು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಿ, ಅದು ಸ್ವಲ್ಪ ಇಡೀ ರಾಜ್ಯಕ್ಕೆ ನಾವು ಕಂಪೇರ್ ಮಾಡಿದರೆ ನಮ್ಮದು ಸ್ವಲ್ಪ ಹಿಂದೆ ಇದೆ. ಯಾಕಂದರೆ ಅರ್ಬನ್ ಸಿಚುವೇಷನಲ್ಲಿ ಬೇರೆ ಇದೆ. ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ. ಧಾರ್ಮಿಕ ಕೇಂದ್ರದಲ್ಲಿ ನಾವು ಕೊಡಬಾರ್ದು ಅಥವಾ ಯಾರಾದರೂ ಗುಂಪು ಸೇರಿಸಿ ಕೊಡಬಾರ್ದು ಅಂತ ಹೇಳಿ ಸಹ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ದೇವೆ. ಅದರ ಪ್ರಕಾರನೇ ಕೆಲಸ. ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೀದರ್ ನಗರದ ಭೀಮನಗರದಲ್ಲಿ ಗುಂಪು ಸೇರಿಸಿಕೊಂಡು SIR ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಬಂದಿತ್ತು. ಮಾಜಿ ಸಂಸದ ಭಗವಂತ ಖೂಬಾ ದಿಢೀರ್ ಭೇಟಿ ಕೊಟ್ಟು BLOಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರಿಸದೆ ಸ್ಕೂಟಿ ಹತ್ತಿ ಎಸ್ಕೇಪ್ ಆಗಿದ್ದಾರೆ BLOಗಳಲ್ಲಿ. ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಕಲ್ಲಾಪುರ ಬಳಿಯ ಕೋಡಿ ಹೊಸೂರು ಗ್ರಾಮದಲ್ಲೂ ಕೂಡ
ಎಸ್ಐಆರ್ಗೆ ಹೋಗಿದ್ದ ಅಂಗನವಾಡಿ ಶಿಕ್ಷಕಿ ಮೃತಪಟ್ಟಿದ್ದಾರೆ. ಭದ್ರಾವತಿ ಕೊಲ್ಲಾಪುರದ ಅಂಗನವಾಡಿ ಟೀಚರ್ ಆಗಿರುವ ಮಂಜುಳಾ ಮೃತಪಟ್ಟಂತಹ ದುರ್ದೈವಿಯಾಗಿದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿ ಭಾರಿ ಚರ್ಚೆ ಸೃಷ್ಟಿ ಮಾಡಿರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಈಗ ಸಂಘ ಸಂಸ್ಥೆ ವಿರುದ್ಧ ಸಮರ ಸಾರಿದ್ದಾರೆ. ಕೆಲ ದಿನಗಳ ಹಿಂದೆ ಆರ್ಎಸ್ಎಸ್ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೋಹನ್ ಭಾಗವತ್ಗೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ನಾನು ಗೃಹ ಸಚಿವನಾಗಿರೋವರೆಗೂ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಿದ. ನಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರಿಗೆ ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಚಿತ್ತಾಪುರ್ನಲ್ಲಿ ಯಾವಾಗ ಅವ್ರದ್ದು ಇದು ನೋಡಿದ್ರೆ ಗೊತ್ತು. ನಾನೇನು ಎಲ್ಲರ ಥರ ಸೌಜನ್ಯದಿಂದ ಅವ್ರಿಗೆ ಮನವಿ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಸರ್ಕಾರಕ್ಕೆ ಅಂತ. ಇನ್ಫಾರ್ಮೇಷನ್ ಕೊಡ್ತಾರಂತೆ. ಈಗ ಇನ್ಫಾರ್ಮೇಷನ್ ಕೊಡೋದು ಸರಿನಾ? ನೀವೇ ಹೇಳಿ. ಒಂದು ಚಿಕ್ಕ ರಸ್ತೆನಲ್ಲೂ ಕೂಡ ಗಣೇಶವನ್ನ ಕೂಡಿಸಿದ್ರೆ ಆ ಮಿತ್ರ ಮಂಡಳಿದವ್ರು ಪರ್ಮಿಷನ್ ಕೇಳ್ತಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ಬುಧವಾರ ಕೇಳ್ತೀರಾ? ಬುಧವಾರ ಆಗೋದಿಲ್ಲ ನಮ್ಗೆ ಕೊಡ್ಲಿಕ್ಕೆ, ಯಾಕಂದ್ರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ. ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ? ನಮಗೆ ಅದೇ ಟೈಮ್ ಬೇಕು, ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನು ಮಾಡ್ತು? ಯಾರೇ ಪಥಚಲನ ಮಾಡಲಿ, ಭಾರತ ಸರ್ಕಾರದಲ್ಲಿ ಪಥಚಲನ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಅದು ನೋಂದಾಯಿತ ಸಂಸ್ಥೆ ಆಗಿರಬೇಕು. ಏನಾದರೂ ಆ ಪಥಚಲನಲ್ಲಿ ಏನಾದರೂ ಅವಘಡ ಆದರೆ ಅದರ ಹೊಣೆ ಹೊರಬೇಕು. ಆ ರೀತಿಯಾದಂಥ ಒಂದು ಬರವಣಿಗೆ ಕೊಟ್ಟರೆ ನಾವು ಬರವಣಿಗೆ ಪರಿಶೀಲಿಸ್ತೇವೆ ಅಂತ ಹೇಳಿದ್ದಾರೆ, ನಿರಾಕರಿಸ್ತೇವೆ. ಹೀಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ರು. ಅವರ ಮಾತಿಗೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ, ಸಿಡಿದೆದ್ದಿದೆ. ಗೃಹ ಇಲಾಖೆ ಬಗ್ಗೆ ಪ್ರಿಯಾಂಕ ಖರ್ಗೆ ಸರಿಯಾದ ಜ್ಞಾನನೇ ಇಲ್ಲ. ಇಂತಹ ಸಾವಿರಾರು ಜನರನ್ನ ಆರ್ಎಸ್ಎಸ್ ಸಂಘಟನೆ ನೋಡಿದೆ ಅಂತ ವಿಪಕ್ಷ ನಾಯಕ ಅಶೋಕ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಟೀಕಿಸೋದೇ ಇವರಿಗೆ ಮಹಾನ್ ಕಾರ್ಯ ಆಗ್ಬಿಟ್ಟಿದೆ ಅಂತ ಪರಿಷತ್ ಸದಸ್ಯ ರವಿಕುಮಾರ್ ಮೊದಲಿಸಿದ್ದಾರೆ. ಅವರು ಆ ಇಲಾಖೆ ಬಗ್ಗೆ ಜ್ಞಾನ ಇಟ್ಕೊಂಡು ಇಲಾಖೆ ಬಗ್ಗೆ ಮಾತಾಡಲಿ. ಅವ್ರಿಗೆ ಇಲಾಖೆಗೆ ಬಗ್ಗೆ ಏನೂ ಗೊತ್ತಿಲ್ಲ. RDPR ಇದ್ರು ಎಂದನ ಒಂದಿನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಅವರು ಡೈವರ್ಟ್ ಮಾಡೋಕ್ಕಷ್ಟೇ. RSS ಹೇಳ್ತಾರೆ ಡೈವರ್ಟ್ ಆಗ್ತದೆ ಅಂತ. ಅದಕ್ಕೆ ನಾನು ಅದನ್ನು ಡೈವರ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಇಂಥ ಸಾವಿರಾರು ಜನ RSS ನೋಡೋದು. 150 ದೇಶದಲ್ಲಿದೆ RSS. ಇವ್ಯಾವುದೋ ಪುಡಿ ಪುಕರೆಗಳು. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಯಾವುದೇ ಸಮಸ್ಯೆಗಳೇ ಕಾಣ್ತಾ ಇಲ್ಲ. ಒಂದೇ ಒಂದು ಸಮಸ್ಯೆ ಅವ್ರಿಗೆ ಕಾಣ್ತಾ ಇರೋದು, ಬಹಳ ಗಂಭೀರವಾಗಿರೋ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅದು RSS ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಆರ್ಎಸ್ಎಸ್ ನೋಂದಣಿ ಜಟಾಪಟಿ ಮಧ್ಯೆ ಇವತ್ತಿನಿಂದ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ರಾಷ್ಟ್ರೀಯ ಬೈಠಕ್ ಆರಂಭ ಆಗಿದೆ. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನಿಂದ ಜುಲೈ 14ರವರೆಗೆ ಕಾರ್ಯಕ್ರಮ ನಡೀತಾ ಇದ್ದು ಭಾರೀ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಿರುವಂತಹ ದೇಣಿಗೆ ಲೂಟಿ ಪ್ರಕರಣ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನ ಮೂಡಿಸಿತ್ತು. ಇದು ರಾಮ ಜನ್ಮಭೂಮಿ ಹೋರಾಟಗಾರರು ಮಾತ್ರವಲ್ಲದೆ ಯುಪಿ ಸರ್ಕಾರ ಹಾಗೂ ಬಿಜೆಪಿ ನಾಯಕರಿಗೂ ಮುಜುಗರ ತಂದಿಟ್ಟಿತ್ತು. ಹೀಗಾಗಿ ಹಗರಣ ಬಯಲಾದ ಬಳಿಕ ಇಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮೊದಲ ಬಾರಿಗೆ ಸಭೆ ನಡೆಸಿ ಹಲವು ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದೆ. ಟ್ರಸ್ಟ್ ಮುಖ್ಯಸ್ಥ ಮಹಂತ್ ನೃತ್ಯ ಗೋಪಾಲ್ ದಾಸ್ ನೇತೃತ್ವದಲ್ಲಿ ಮಹತ್ವದ ಸಭೆ ಆಯಿತು ಇವತ್ತು. ಈ ವೇಳೆ ನಡೆದಿರುವಂತಹ ಘಟನೆ ಬಗ್ಗೆ ಸಭೆಯಲ್ಲಿ ಭಾರೀ ಖಂಡನೆ, ವಿಷಾದ ವ್ಯಕ್ತಪಡಿಸಿದರು. ಅಲ್ಲದೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ಸಲ್ಲಿಸಿದಂತಹ ರಾಜೀನಾಮೆ ಏನಿತ್ತು ಆ ರಾಜೀನಾಮೆ ಅಂಗೀಕಾರ ಆಗಿದೆ. ಆ ಸ್ಥಾನಕ್ಕೆ ಹೊಸಬರನ್ನ ನೇಮಕ ಮಾಡೋಕೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಟ್ರಸ್ಟ್ನ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣನ್ ಮೋಹನ್ ಅವರನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಟ್ರಸ್ಟ್ನ ಸಭೆಯಲ್ಲಿ ಏನೇನಾಯಿತು? ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆಗಳ ಅಂಗೀಕಾರ, 2-3 ಮೆಜಾರಿಟಿ ಮೇಲೆ ಚಂಪತ್ ರಾಯ್ ಅಂಗೀಕಾರ ಮಾಡಲಾಯಿತು ರಾಜೀನಾಮೆಯನ್ನ. ಟ್ರಸ್ಟ್ನ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ಮೋಹನ್ ನೇಮಕಗೊಂಡಿದ್ದಾರೆ. ಈಗ 3/2 ಮೆಜಾರಿಟಿ ಮೇಲೆ ಅವರನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಕೃಷ್ಣ ಮೋಹನ್ ನೇಮಕವಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ. ಟ್ರಸ್ಟ್ಗೆ ಅಗತ್ಯ ಕಾರ್ಯಗಳನ್ನ ಮೇಲ್ವಿಚಾರಣೆ ಮಾಡೋಕೆ ಹೊಣೆಗಾರಿಕೆಯನ್ನು ಅವರಿಗೆ ಕೊಡಲಾಗಿದೆ.
ಎಸ್ಐಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಗತ್ಯವಿರುವ ಎಲ್ಲ ಸಹಕಾರ ನೀಡೋಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಈಗ ರಾಜ್ಯ, ದೇಶ, ವಿದೇಶದ ಇತರೆ ಪ್ರಮುಖ ಸುದ್ದಿಗಳನ್ನ ಟಾಪ್ 18 ನಲ್ಲಿ ನೋಡೋಣ. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಹಾಗೂ ಬಿಎಂಟಿಸಿ ಸಿಹಿ ಸುದ್ದಿ ಕೊಟ್ಟಿದೆ. ವಿಶೇಷ ಮೆಟ್ರೋ ಫೀಡರ್ ಬಸ್ ಸೇವೆಗಳನ್ನು ಅಧಿಕೃತವಾಗಿ ಆರಂಭಿಸಲಾಗಿದೆ. ಇದರಿಂದ ಮೆಟ್ರೋ ಪ್ರಯಾಣಿಕರ ಅನುಕೂಲಕ್ಕಾಗಿ ಮತ್ತಷ್ಟು ಬಲ ಬಂದಿದೆ. ಪ್ರತಿಷ್ಠಿತ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಗೆ ರಾಜ್ಯ ಸರ್ಕಾರವು ಹೊಸ ನಿರ್ದೇಶಕರನ್ನ ನೇಮಕ ಮಾಡಿದೆ. ಆಸ್ಪತ್ರೆಯ ನೂತನ ಪ್ರಭಾರ ನಿರ್ದೇಶಕರಾಗಿ ಡಾಕ್ಟರ್ ಆರ್ ಕೃಷ್ಣಪ್ಪ ಅವರನ್ನ ನೇಮಕ ಮಾಡಿ ಅಧಿಕೃತ ಆದೇಶ. ರಾಜಾಜಿನಗರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. 300 ಕೋಟಿ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಆಷಾಢ ಮಾಸದಲ್ಲಿ ಮೈಸೂರಿನ ಚಾಮುಂಡಿ ತಾಯಿಯ ದರ್ಶನ ಪಡಿಬೇಕು ಅಂದುಕೊಂಡಿದ್ದಂಥವರಿಗೆ ಈಗ ಶಾಕ್ ಎದುರಾಗಿದೆ. ಈ ಬಾರಿ ದೇವರ ವಿಶೇಷ ದರ್ಶನಕ್ಕೆ 2,000 ರೂಪಾಯಿ ನಿಗದಿ ಮಾಡಲಾಗಿದೆ. ಬೆಂಗಳೂರಲ್ಲಿ 6ನೇ ದಿನವೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಬ್ಯಾಟರಾಯನಪುರದ ಅಮೃತಹಳ್ಳಿ ಹೆಚ್ಎಲ್ ಭಾಗದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿ ಕೆವೈಸಿ ಅಪ್ಡೇಟ್ ಮಾಡಲು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಮಹಿಳೆಯರು ಹೋದಾಗ 8,000 ಡಬಲ್ ಅಕೌಂಟ್ ಹೊಂದಿರುವ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ಅಕ್ಕಪಡೆ ಕಾರ್ಯಕ್ರಮ ನಡೆಯುತ್ತಿತ್ತು. ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ದರು. ಜೊತೆಗೆ ನೂತನ ಅನುಭವ ಮಂಟಪದ ಕಾಮಗಾರಿ ಪರಿಶೀಲನೆ ಮಾಡಿದ್ದಾರೆ. ಬಳ್ಳಾರಿ, ವಿಜಯನಗರ ಭಾಗದಲ್ಲಿ ಮಳೆ ಕೈಕೊಟ್ಟಿದೆ. ಬಿತ್ತನೆ ಮಾಡಲಾಗದ ರೈತರು ಕಂಗಾಲಾಗಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮರ್ಪಕವಾಗಿ ಕೆಲಸ ಸಿಗ್ತಾ ಇಲ್ಲ. ಆದ್ರಿಂದ ಕುಟುಂಬ ಸಮೇತ ಲಾರಿಗಳಲ್ಲಿ ಬೆಂಗಳೂರು ಹಾಗೂ ಮಹಾರಾಷ್ಟ್ರ ಕಡೆ ಗುಳೆ ಹೊರಟಿದ್ದಾರೆ. ಕರ್ನಾಟಕ ಮೂಲದ 116 ವರ್ಷದ ವೃದ್ಧೆ ನವನಿ ತಮ್ಮ ಕಾಲ್ನಡಿಗೆಯಲ್ಲೇ ತಿರುಮಲ ಬೆಟ್ಟ ಏರಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದಿದ್ರು. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಡಿ ಹೋಗಲಿದ್ರು. ಜೊತೆಗೆ ಅಜ್ಜಿಯ ಭಕ್ತಿಗೆ ಮೆಚ್ಚಿ ಟಿಟಿಡಿ ವಿಐಪಿ ಬ್ರೇಕ್ ದರ್ಶನಕ್ಕೆ ಅವಕಾಶ ಕೊಟ್ಟು ಗೌರವ ಸಲ್ಲಿಸಿದರು. ಒಡಿಶಾದ ಜಾರ್ಸುಗುಡ ಜಿಲ್ಲೆಯ ಮುಂದ್ರಾಜೋರ್ನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಸಕಾಲಕ್ಕೆ ಶವ ಸಾಗಿಸೋಕೆ ವಾಹನ ಸಿಗದಿದ್ದಕ್ಕೆ ಪತ್ನಿಯ ಶವವನ್ನ ಬೈಕ್ನಲ್ಲೇ ಪತಿ ತನ್ನೂರಿಗೆ ಸಾಗಿಸಿದ್ದಾರೆ. ಪ್ರಧಾನಿ ಮೋದಿ 3 ದಿನಗಳ ಕಾಲ ಇಂಡೋನೇಷಿಯಾ ಪ್ರವಾಸದಲ್ಲಿದ್ದಾರೆ. ಜಕಾರ್ತಾಗೆ ಆಗಮಿಸಿದ ಮೋದಿಗೆ ವಿಶೇಷ ಸ್ವಾಗತ ಕೋರಲಾಗಿದೆ. ಟೆಹರಾನ್ನಲ್ಲಿ ಜುಲೈ 9ರವರೆಗೆ ಇರಾನ್ನ ಸರ್ವೋಚ್ಚ ನಾಯಕ ಮೃತ ಖಮೇನಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಖಮೇನಿ ಅಂತ್ಯಕ್ರಿಯೆಯಲ್ಲಿ 3 ಪುತ್ರರು ಭಾಗಿಯಾಗಿದ್ದಾರೆ. ಮೆರವಣಿಗೆಯಲ್ಲಿ ಟ್ರಂಪ್ರನ್ನ ಹತ್ಯೆ ಮಾಡಿ ಅಂತ ಘೋಷಣೆಗಳು ಮೊಳಗಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿಯಲ್ಲಿ ಹತರಾದ ಅಯತುಲ್ಲಾ ಅಲಿ ಖಮೇನಿಗೆ ಭಾರತದ ನಿಯೋಗವು ಅಂತಿಮ ಗೌರವ ಸಲ್ಲಿಸಿದೆ. ಟೆಹರಾನ್ಗೆ ಭೇಟಿ ನೀಡಿ ಖಮೇನಿ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ್ದಕ್ಕೆ ಭಾರತದ ನಿಯೋಗಕ್ಕೆ ಇರಾನ್ ಕೃತಜ್ಞತೆಯನ್ನ ಸಲ್ಲಿಸಿದೆ. ಫ್ರಾನ್ಸ್ನಲ್ಲಿ ಎದ್ದಿರುವ ಕಾಡ್ಗಿಚ್ಚಿಗೆ ಜನ ನಲುಗು ಹೋಗಿದ್ದಾರೆ. ಲೆಸ್ ಆಂಗಲ್ಸ್ನಲ್ಲಿ ಸುಮಾರು 2,000 ಹೆಕ್ಟೇರ್ ಪ್ರದೇಶದ ಕಾಡು ನಾಶ ಆಗೋಗಿದೆ. ಇದರಿಂದ ಇಂದು ನಡೀಬೇಕಾಗಿದ್ದ ಟೂರ್ ಡಿ ಫ್ರಾನ್ಸ್ ಸೈಕ್ಲಿಂಗ್ ರೇಸ್ ಅನ್ನ ಮುಂದೂಡಲಾಗಿದೆ. ನ್ಯೂಯಾರ್ಕ್ ನಗರದ ಪೂರ್ವ ನದಿಯಲ್ಲಿ ಸೀ ಪ್ಲೇನ್ ಅಪಘಾತಕ್ಕೀಡಾಗಿದೆ. ತಾಂತ್ರಿಕ ದೋಷದಿಂದ ವಿಮಾನವು ನದಿಗೆ ಬಿದ್ದಿದೆ. ಅದರಲ್ಲಿದ್ದ 10ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣಾ ತಂಡ ರಕ್ಷಣೆ ಮಾಡಿದೆ. ಇಬ್ಬರಿಗೆ ಸಣ್ಣಪುಟ್ಟ ಗಾಯ ಆಗಿದೆ. ಟರ್ಕಿಯಲ್ಲಿ ಭಾರಿ ಮಳೆಯಾಗಿದೆ. ವರ್ಣಾರ್ಭಟಕ್ಕೆ ಇಸ್ತಾನ್ಬುಲ್ನ ಬೆಸಿಕ್ಟಾಸ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಕೆಲವು ಕಡೆ ರಸ್ತೆಗಳು ಹಾಗೂ ವಾಹನಗಳು ಮುಳುಗಿ ಹೋಗಿದೆ. ಚೀನಾದಲ್ಲಿ ಭಾರಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಜಿಯಾಂಗ್ಸ್ಕಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಫುಟ್ಪಾತ್ ಅಂಗಡಿಗಳು ತೂರಿ ಹೋಗಿದ್ದಾರೆ. ಗುವಾಂಗ್ಸಿಯಲ್ಲಿ ಮಳೆಯಿಂದ ಭೀಕರ ಪ್ರವಾಹ ಉಂಟಾಗಿದೆ. ಜನಜೀವನವೇ ಅಸ್ತವ್ಯಸ್ತವಾಗಿದೆ.